Hello students, today let's start the second unit in your syllabus. Last class we have completed the first unit. So second unit is analysis of algorithm efficiency. ಅಂದರೆ ಎಫಿಷಿಯನ್ಸಿ ಅದು ಹೆಂಗೆ ಕರೆಕ್ಟ್ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತ ನೀವು ಫೈಂಡ್ ಔಟ್ ಮಾಡ್ತೀರಿ. ಸೊ ಅದನ್ನ ಅನಲೈಸ್ ಮಾಡ್ತೀರಿ. ಯಾವುದನ್ನ? ಅಲ್ಗರಿದಮ್ ಎಫಿಷಿಯನ್ಸಿನ, ಅಂದ್ರೆ ಅದು ಎಷ್ಟು ಎಫಿಷಿಯೆಂಟ್ ಆಗಿದೆ ಅಂತ ನೀವು ಟೆಸ್ಟ್ ಮಾಡಬೇಕು. ಅದಕ್ಕೆ ಅನಾಲಿಸಿಸ್ ಆಫ್ ಅಲ್ಗರಿದಮ್ ಎಫಿಷಿಯನ್ಸಿ. ಇದನ್ನ ಯಾವಾಗ ಅನಲೈಸ್ ಮಾಡ್ತೀರಾ? ಆಫ್ಟರ್ ರೈಟಿಂಗ್ ಆನ್ ಅಲ್ಗರಿದಮ್. ಸೊ ನೀವು ಅಲ್ಗರಿದಮ್ನ ಪ್ರಿಪೇರ್ ಮಾಡೋದಕ್ಕೇನು ಫಂಡಮೆಂಟಲ್ಸ್ ಆಫ್ ಅಲ್ಗರಿದಮ್ ಪ್ರಾಬ್ಲಮ್ ಸಾಲ್ವಿಂಗ್ ನಾನು ಹೇಳಿದ್ದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಹೆಂಗೆ ಅದನ್ನ ಅಲ್ಗರಿದಮ್ನ ರೆಡಿ ಮಾಡ್ತೀರಾ. ಸೊ ಅಲ್ಗರಿದಮ್ನ ರೆಡಿ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಅದು ಹೆಂಗ್ ವರ್ಕ್ ಆಗ್ತಾ ಇದೆ, ಎಫಿಷಿಯೆಂಟ್ ಆಗಿ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತ ಅನಲೈಸ್ ಮಾಡಬೇಕು. ಸೊ ಅದು ಸೆಕೆಂಡ್ ಯೂನಿಟ್, ಅನಾಲಿಸಿಸ್ ಆಫ್ ಅಲ್ಗರಿದಮ್ ಎಫಿಷಿಯನ್ಸಿ. ಓಕೆ, ಎಫಿಷಿಯನ್ಸಿ ಯಾವ ಟರ್ಮ್ಸ್ ಅಲ್ಲಿ ನೀವು ಇದನ್ನ ಮಾಡ್ತೀರಾ, ಫೈಂಡ್ ಔಟ್ ಮಾಡ್ತೀರಾ? ಸೊ ಬೈ ಯೂಸಿಂಗ್ ಟೈಮ್ ಅಂಡ್ ಸ್ಪೇಸ್. ಸೊ ಟೈಮ್ ಎಫಿಷಿಯನ್ಸಿ and then space efficiency. So ಇದನ್ನ ನಾವು ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಅಂತೀವಿ. ಟೈಮ್ ಕಾಂಪ್ಲೆಕ್ಸಿಟಿ ಅಥವಾ ಸ್ಪೇಸ್ ಎಫಿಷಿಯನ್ಸಿನ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಅಂತೀವಿ. ಓಕೆ, ಸೊ ಟೈಮ್ ಕಾಂಪ್ಲೆಕ್ಸಿಟಿ and space. So based on two terms, time depends on the time and space, we are finding the efficiency of an algorithm. So time complexity ಅಥವಾ time efficiency ಅಂದ್ರೆ ಏನು? So indicates how fast an algorithm runs ಅಥವಾ algorithm ಎಷ್ಟು ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ. ಅಂದ್ರೆ ಆ ಅಲ್ಗರಿದಮ್, ಸೊ ನಾನು ಏನು ಹೇಳಿದೆ, ಸ್ಟೆಪ್ 1 ಇಂದ ಸ್ಟೆಪ್ ಎಷ್ಟು ಇರುತ್ತೆ. ಸೊ ಇಷ್ಟು ಒನ್ ಬೈ ಒನ್ ಎಕ್ಸಿಕ್ಯೂಟ್ ಆಗೋಕ್ಕೆ ಹೌ ಮಚ್ ಟೈಮ್ ಇಟ್ ಟೇಕ್ಸ್ ಟು ಎಕ್ಸಿಕ್ಯೂಟ್ ಆನ್ ಅಲ್ಗರಿದಮ್, ಅದಕ್ಕೆ ನಾವೇನಂತೀವಿ? ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಅಂತೀವಿ. ಸೊ ಟೈಮ್ ಕಡಿಮೆ ತಗೊಂಡ್ರೆ ಬೆಸ್ಟ್ ಎಫಿಷಿಯನ್ಸಿ ಅಂತ. ಓಕೆ, ಎಫಿಷಿಯೆಂಟ್ ಆಗಿ ವರ್ಕ್ ಆಗ್ತಿದೆ, ತುಂಬಾ ಚೆನ್ನಾಗಿದೆ ಎಫಿಷಿಯನ್ಸಿ ಅಂತ. ತುಂಬಾ ಲಾಂಗರ್ ಟೈಮ್ ತಗೊಂಡ್ರೆ ಸೊ ಎಫಿಷಿಯನ್ಸಿ ಚೆನ್ನಾಗಿಲ್ಲ ಅಂತ. ಓಕೆನಾ? ಸೊ ಅದು ಟೈಮ್ ಕಾಂಪ್ಲೆಕ್ಸಿಟಿ. ಸೊ ಅಂಡ್ ದೆನ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಮೀನ್ಸ್ amount of memory units required by an algorithm. So in addition to the space needed for its input and output. So input ಗೆ separate memory ಇರುತ್ತೆ, output ಗೆ ಮತ್ತೆ separate memory ಇರುತ್ತೆ. So other than that, so ಅದನ್ನ ಬಿಟ್ಟು ಅದ್ರ ಎಷ್ಟು ಸ್ಪೇಸ್ ತಗೊಳ್ತಾ ಇದೆ ಅಂತ, ಏನಕ್ಕೆ? ಸ್ಟೋರ್ ಆಗೋಕ್ಕೆ, ಆ ಪರ್ಟಿಕ್ಯುಲರ್ ಅಲ್ಗರಿದಮ್ ಸ್ಟೋರ್ ಆಗೋಕ್ಕೆ ಎಷ್ಟು ಮೆಮೊರಿ ಯೂನಿಟ್ಸ್ ನ ತಗೊಳ್ತಿದೆ ಅಂತ. ಸೊ ಕಡಿಮೆ ಯೂನಿಟ್ಸ್ ತಗೊಂಡ್ರೆ, ಕಡಿಮೆ ಸ್ಪೇಸ್ ನ ಅಕ್ವೈರ್ ಮಾಡಿದೆ ಅಂದ್ರೆ ಬೆಸ್ಟ್ ಎಫಿಷಿಯನ್ಸಿ. ತುಂಬಾ ಸ್ಪೇಸ್ ಬೇಕಾದ ಅಲ್ಗರಿದಮ್ ಸ್ಟೋರ್ ಆಗೋಕ್ಕೆ ಅಂದ್ರೆ ಅದು ಎಫಿಷಿಯನ್ಸಿ ಚೆನ್ನಾಗಿಲ್ಲ ಅಂತ. ಸೊ ಟೂ ಟರ್ಮ್ಸ್ ಅಲ್ಲಿ ಇದು ಮಾಡ್ತಾರೆ, ಟೈಮ್ ಮತ್ತೆ ಸ್ಪೇಸ್. ಟೈಮ್ ಅಂದ್ರೆ ಏನು? ಹೌ ಮಚ್ ಟೈಮ್ ಇಟ್ ಟೇಕನ್ ಟು ರನ್ ದ ಅಲ್ಗರಿದಮ್. ಸೊ ಸ್ಪೇಸ್ ಮೀನ್ಸ್ ಹೌ ಮಚ್ ಟೈಮ್ ಇಟ್ ಟೇಕ್ಸ್ space means how much space it takes to store the algorithm, means how much memory it will utilize to store the algorithm. Okay, so idu analysis framework anta anತೀವಿ. So analysis framework. So analysis framework ಅಲ್ಲಿ ಏನು ಬರುತ್ತೆ? In terms of time complexity and space complexity, we are finding the efficiency of the algorithm. So other than that, so ಇದನ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಇನ್ ಯಾವ್ಯಾವುದು ಆಸ್ಪೆಕ್ಟ್ಸ್ ನ ಯೂಸ್ ಮಾಡ್ತೀರಾ ಅಂತ ಟು ಫೈಂಡ್ ದ ಅನಾಲಿಸಿಸ್ ಎಫಿಷಿಯನ್ಸಿ ಆಫ್ ದ ಅಲ್ಗರಿದಮ್. ಫಸ್ಟ್ ಇಸ್ ಮೆಜರಿಂಗ್ ಅಂಡ್ ಇನ್ಪುಟ್ ಸೈಜ್. ಮೆಜರಿಂಗ್ ಅಂಡ್ ಇನ್ಪುಟ್ ಸೈಜ್. ಓಕೆ, ಸೊ ಇನ್ಪುಟ್ ಸೈಜ್ ಅಂದ್ರೆ ನೀವು ಯಾವುದೇ ಅಲ್ಗರಿದಮ್ಗೆ ಇನ್ಪುಟ್ ನ ಸೆಂಡ್ ಮಾಡ್ತೀರಾ ಅಲ್ವಾ. ಸೊ ಡಿಪೆಂಡ್ ಆನ್ ದ ಇನ್ಪುಟ್ ಸೈಜ್ ಇಟ್ ವಿಲ್ ಎಕ್ಸಿಕ್ಯೂಟ್ ದ ಅಲ್ಗರಿದಮ್. ಓಕೆ, ಫಾರ್ ಎಕ್ಸಾಂಪಲ್ ಸರ್ಚ್ ಮಾಡ್ತಾ ಇದ್ರೆ ಇದೆ 1 2 3 4 5, ನೀವು ಯಾವ್ದನ್ನ ಸರ್ಚ್ ಮಾಡಬೇಕು? ಕೀ ಎಲಿಮೆಂಟ್ ಇಸ್ 3. ಸೊ ಇದನ್ನ ಸರ್ಚ್ ಮಾಡ್ಬೇಕು. ನೀವು ಹೆಂಗ್ ಸರ್ಚ್ ಮಾಡ್ತಾ ಹೋಗ್ತೀರಾ? 1 by 1 1 by 1 1 by 1
ಸರ್ಚ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಬೈ ಚಾನ್ಸ್ ಇದು ಹೆಂಗಿರುತ್ತೆ ಅಂದ್ರೆ ಫುಲ್ ಎಲ್ಲಾದ್ರ ಜೊತೆನೂ ಸರ್ಚ್ ಮಾಡಿ ಕೊನೆಗೆ ಅದು ಇದೆಯೋ ಇಲ್ಲೋ ಅಂತ ಹೇಳುತ್ತೆ. ಬೈ ಚಾನ್ಸ್ ನಾವು n=5 ಕೊಟ್ಟಿದ್ರೆ ಇಟ್ ವಿಲ್ ಟೇಕ್ ಲೆಸ್ ಟೈಮ್. ಅದೇ ನಾವು n=10 ಕೊಟ್ರೆ 6 7 8 9 10. ಸೊ ಇದಿಷ್ಟರಲ್ಲಿ ಅದು ಸರ್ಚ್ ಮಾಡ್ತಾ ಹೋಗ್ಬೇಕು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್. ಸೊ ಡಿಪೆಂಡಿಂಗ್ ಆನ್ ದ ಇನ್ಪುಟ್ ಸೈಜ್ n=5 ಕೊಟ್ರೆ ಕಡಿಮೆ ಟೈಮ್ ತಗೊಳುತ್ತೆ, n=10 ತಗೊಂಡ್ರೆ ಸೊ ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ನಾವು ಏನು ಅಬ್ಸರ್ವ್ ಮಾಡಬೇಕು, ಸೊ ಇನ್ಪುಟ್ ಸೈಜ್ ನ ಅಬ್ಸರ್ವ್ ಮಾಡಬೇಕು. ಸೊ ಇಫ್ ಇಟ್ ಈಸ್ ಲಾಂಗರ್ ಇನ್ಪುಟ್ ಸೈಜ್ ಮೀನ್ಸ್ ಅಲ್ಗಾರಿದಮ್ಸ್ ರನ್ಸ್ ಫಾರ್ ಎ ಲಾಂಗರ್ ಟೈಮ್. ಸೊ ಇನ್ಪುಟ್ ಸೈಜ್ ಕಡಿಮೆ ಇದ್ರೆ ಲೆಸ್ ಟೈಮ್ ತಗೊಳುತ್ತೆ, ಇನ್ಪುಟ್ ಸೈಜ್ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ನಾವು ಫಸ್ಟ್ ಇನ್ಪುಟ್ ಸೈಜ್ ನ ಫೈಂಡ್ ಔಟ್ ಮಾಡಬೇಕು, ಯಾವಾಗ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡುವಾಗ. ಓಕೆನಾ. ಸೊ ಆಫ್ಟರ್ ದಟ್ we can compute the efficiency of an algorithm as a function to which input size is passed as a parameter. ಅಂದ್ರೆ ನಾವು ಇನ್ಪುಟ್ ಸೈಜ್ ನ ಹೆಂಗೆ ಕಳಿಸಿರ್ತೀವಿ, ಆಸ್ ಎ ಪ್ಯಾರಾಮೀಟರ್ ಆಗಿ ನಾವು ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಹೆಂಗ್ ಕೊಟ್ಟಿರ್ತೀವಿ, ಸರ್ಚ್ ಆಫ್ 5 ಈ ತರ ಕೊಟ್ಟಿರ್ತೀವಿ. ಅಂದ್ರೆ ಅಲ್ಲಿ n=5 ಅಂತ ಪ್ರೀವಿಯಸ್ n ನ ರೀಡ್ ಆಗಿರುತ್ತೆ. ಬಟ್ ನಾವು ಫಂಕ್ಷನ್ ಕಾಲ್ ಮಾಡುವಾಗ ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀವಿ. ಏನಂತ, ಸೈಜ್, ಇನ್ಪುಟ್ ಸೈಜ್ ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡಬೇಕು. ಓಕೆ. ಸೊ ಅಥವಾ ನೆಕ್ಸ್ಟ್ ಏನ್ ಮಾಡ್ತೀರಿ, ಒಂದೊಂದ್ಸಲ ಏನಾಗಿರುತ್ತೆ ರನ್ ಟೈಮ್ ಅಲ್ಲೂ ಇನ್ಪುಟ್ ನ ಪಾಸ್ ಮಾಡಬಹುದು. ಬಟ್ ರನ್ ಟೈಮ್ ಅಲ್ಲಿ ಇನ್ಪುಟ್ ಪಾಸ್ ಮಾಡ್ರಿ ಅಥವಾ ಪ್ರೋಗ್ರಾಮ್ ಅಲ್ಲೇ ಇನ್ಪುಟ್ ಕೊಟ್ಟಿದ್ರು, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಇನ್ಪುಟ್ ಸೈಜ್. ಇನ್ಪುಟ್ ಸೈಜ್ ಕಡಿಮೆ ಇದ್ರೆ ಇಟ್ ವಿಲ್ ಟೇಕ್ ಲೆಸ್ ಟೈಮ್, ಇನ್ಪುಟ್ ಸೈಜ್ ಜಾಸ್ತಿ ಇದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಎಕ್ಸಿಕ್ಯೂಟ್ ದ ಅಲ್ಗಾರಿದಮ್. ಓಕೆ. ಫಸ್ಟ್ ನಾವ್ ಏನ್ ಮಾಡಬೇಕು, ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ವಿ ಹ್ಯಾವ್ ಟು ಪ್ರಿಡಿಕ್ಟ್ ದ ಇನ್ಪುಟ್ ಸೈಜ್. ಓಕೆ. ಸೊ ನೆಕ್ಸ್ಟ್ ಇಸ್ ಇನ್ಪುಟ್ ಸೈಜ್ ನ ಫೈಂಡ್ ಔಟ್ ಮಾಡೋದ್ಮೇಲೆ ಏನ್ ಮಾಡಬೇಕು, ರನ್ನಿಂಗ್ ಟೈಮ್ ಎಷ್ಟಿರುತ್ತೆ ಅಂತ. ಯೂನಿಟ್ಸ್ ಫಾರ್ ಮೆಜರಿಂಗ್ ರನ್ ಟೈಮ್. ಸೊ ಇನ್ಪುಟ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಟೈಮ್. ಮತ್ತೆ ರನ್ ಟೈಮ್ ಅದು ರನ್ ಆಗೋಕೆ, ಎಕ್ಸಿಕ್ಯೂಟ್ ಆಗೋಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಸೊ ಅಲ್ಲಿ ಏನ್ ಕನ್ಸಿಡರ್ ಮಾಡ್ಬೇಕು ನಾವು ಅಂದ್ರೆ, ಸೊ ಸ್ಪೀಡ್ಸ್ ಡಿಪೆಂಡ್ಸ್ ಆನ್ ಸ್ಪೀಡ್ ಆಫ್ ದ ಕಂಪ್ಯೂಟರ್. ಸೊ ಇಲ್ಲಿ ಏನೇನ್ ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಸ್ಪೀಡ್ ಆಫ್ ದ ಕಂಪ್ಯೂಟರ್. ಅಂದ್ರೆ ಒಂದೊಂದು ಕಂಪ್ಯೂಟರ್ ಸ್ಪೀಡು ಒಂದೊಂದ್ ತರ ಇರುತ್ತೆ. ಅಂದ್ರೆ ಡಿಪೆಂಡ್ಸ್ ಆನ್ ರ್ಯಾಮ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ಪೀಡ್ ಆಫ್ ದ ಕಂಪ್ಯೂಟರ್ ಇಲ್ಲಿ ಕನ್ಸಿಡರ್ ಆಗುತ್ತೆ. ಕಂಪ್ಯೂಟರ್ ಸ್ಪೀಡ್ ಜಾಸ್ತಿ ಇದ್ರೆ ಸೊ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಬೈ ಚಾನ್ಸ್ ಕಂಪ್ಯೂಟರ್ ಸ್ಪೀಡ್ ಕಡಿಮೆ ಇದ್ರೆ ಎಫಿಷಿಯನ್ಸಿ ಕಡಿಮೆ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಇಸ್ ಚಾಯ್ಸ್ ಆಫ್ ಅನ್ language to implement algorithm. ಸೊ ಫಸ್ಟ್ ನಾವು ಏನೇನು ರನ್ ಟೈಮ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಫಸ್ಟ್ ಸ್ಪೀಡ್ ಆಫ್ ದ ಕಂಪ್ಯೂಟರ್ ಫೈಂಡ್ ಔಟ್ ಮಾಡ್ಬೇಕು. ಆಫ್ಟರ್ ದಟ್ ನೀವು ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಇಂಪ್ಲಿಮೆಂಟ್ ಮಾಡಕ್ ಅಲ್ಗಾರಿದಮ್ ನ ಅಂತ, ಸಿ ಈ ತರ. ಸೊ ಸಿ ಆದ್ರೆ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. C++ ಆದ್ರೆ ಸ್ವಲ್ಪ ಬೇಗ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಸ್ಪೀಡ್ ಆಫ್ ದ ಕಂಪ್ಯೂಟರ್ ಅಂಡ್ ಲ್ಯಾಂಗ್ವೇಜ್ ಟು ಇಂಪ್ಲಿಮೆಂಟ್ ದ ಅಲ್ಗಾರಿದಮ್. ಅಥವಾ ಕಂಪೈಲರ್ ಯೂಸ್ಡ್. ಸೊ ಯಾವ ಕಂಪೈಲರ್ ನ ಯೂಸ್ ಮಾಡ್ತೀರಾ, ಕಂಪೈಲರ್ ಅಂದ್ರೆ ಏನು, ಇಟ್ ವಿಲ್ ಟ್ರಾನ್ಸ್ಲೇಟ್ ದ ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಟು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಯಾಕಂದ್ರೆ ನಾವು C++ ಎಲ್ಲಿರುತ್ತೆ, ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಅದು ಸಿಸ್ಟಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕನ್ನ ಮೆಷಿನ್ ಲೆವೆಲ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಆ ಕಂಪೈಲರ್ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ. ಯಾಕಂದ್ರೆ ಒಂದೊಂದು ಕಂಪೈಲರ್ ಸ್ಪೀಡ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ, ಒಂದೊಂದು ಕಂಪೈಲರ್ ತುಂಬಾ ಸ್ಲೋ ಇರುತ್ತೆ. ಅದಕ್ಕೆ ಸೊ ನಾವು ಯಾವ ಕಂಪೈಲರ್ ನ ಯೂಸ್ ಮಾಡಿದ್ದೀವಿ ಅಂತ ಕನ್ಸಿಡರ್ ಮಾಡಬೇಕು. ಆಫ್ಟರ್ ದಟ್ ನಂಬರ್ ಆಫ್ ಇನ್ಪುಟ್ಸ್. ಆಲ್ರೆಡಿ ನಾನು ಹೇಳಿದ್ದೆ ನಂಬರ್ ಆಫ್ ಇನ್ಪುಟ್ಸ್ ಎಷ್ಟು ಇರುತ್ತೆ. ಸೊ ಇನ್ಪುಟ್ ಸೈಜ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಇನ್ಪುಟ್ಸ್ n=5 ಕೊಟ್ಟಿದ್ರೆ ಕಡಿಮೆ ಟೈಮ್ ತಗೊಳುತ್ತೆ, n=10 ಕೊಟ್ಟಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ನಾವು ರನ್ ಟೈಮ್ ನ ಕನ್ಸಿಡರ್ ಮಾಡಬೇಕು ಅಂದ್ರೆ ಈ 4 ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಬೇಕು. ಏನಂತ, ಸ್ಪೀಡ್ ಆಫ್ ದ ಕಂಪ್ಯೂಟರ್, ಲ್ಯಾಂಗ್ವೇಜ್, ಕಂಪೈಲರ್ ಅಂಡ್ ಇನ್ಪುಟ್ ಸೈಜ್. ಸೊ ಬೇಸ್ಡ್ ಆನ್ ದಟ್ ಇಟ್ ವಿಲ್ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್.
ಸೊ ಇದ್ರ ಡಿಪೆಂಡ್ ಆಗಿ ಅದು ಎಷ್ಟು ಟೈಮ್ ತಗೊಳುತ್ತೆ ಅಂತ ಗೊತ್ತಾಗುತ್ತೆ. ಏನಕ್ಕೆ? ರನ್ ಮಾಡೋಕ್ಕೆ ಪ್ರೋಗ್ರಾಮ್. ಓಕೆ, ಸೊ ಫಸ್ಟ್ ಅದರ್ ದ್ಯಾನ್ ದಿಸ್ ನಾವೇನ್ ಮಾಡಬೇಕು? ಬೇಸಿಕ್ ಆಪರೇಷನ್ ನ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ಫಸ್ಟ್ basic operation of the algorithm. Basic operation of the algorithm. So ನಾವು ಬೇಸಿಕ್ ಆಪರೇಷನ್ ಅಂತ ಫೈಂಡ್ ಔಟ್ ಮಾಡೋದೇನು ಕಷ್ಟ ಆಗಲ್ಲ. ಯಾಕೆ ಹೇಳಿ? ಈಸಿಯಾಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, sequential search 1 2 3 4 5 ಫಾರ್ ಎಕ್ಸಾಂಪಲ್ ಇದು A. ಓಕೆನಾ? 1 2 3 4 ಇದೇನು ಇಂಡೆಕ್ಸ್. ಸೊ ನಮ್ಮ ಕೀ ಎಲಿಮೆಂಟ್ ಇದೆ, ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು? 4 ನ ಫೈಂಡ್ ಔಟ್ ಮಾಡಬೇಕು. ಏನಂತ ತಗೊಂತೀರಾ? ಯಾವ್ 0 ಈಕ್ವಲ್ ಟು ಕೀ ಅಂತ, ಅಂದ್ರೆ ಕಂಪ್ಯಾರಿಸನ್. ಸೊ ಇಲ್ಲಿ ಬೇಸಿಕ್ ಆಪರೇಷನ್ ಏನು ಬರುತ್ತೆ? ಕಂಪ್ಯಾರಿಸನ್. ಸೊ ನೀವು ಪ್ರೋಗ್ರಾಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಏನು ಬೇಸಿಕ್ ಆಪರೇಷನ್ ಅಂತ, ಯಾವುದು ಸ್ವಲ್ಪ ಜಾಸ್ತಿ ಯಾವುದು ಟೈಮ್ ತಗೊಳುತ್ತಾ ಅದೇ ಬೇಸಿಕ್ ಆಪರೇಷನ್. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾಡಿರ್ತೀವಿ ನಾವು? ಪ್ರಿಂಟ್ ಎಫ್ ಇನ್ಪುಟ್ ದ ಸೊ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ n ಅಂತ ರೀಡ್ ಮಾಡ್ಕೊಳ್ಳುತ್ತೆ. ಓಕೆನಾ? ಅಥವಾ ಫಸ್ಟ್ ಏನು ಎಂಟರ್ ದ ಸೈಜ್ ಆಫ್ ದ ಅರೇ ಅಂತ ಕೇಳುತ್ತೆ. ಆಫ್ಟರ್ ಎಂಟರ್ ದ ಎಲಿಮೆಂಟ್ಸ್ ಆಫ್ ಎನ್ ಅರೇ ಅಂತ ಕೇಳುತ್ತೆ. ಆಫ್ಟರ್ ದಟ್ ಇದು ಕಂಪೇರ್ ಮಾಡ್ತಾ ಹೋಗುತ್ತೆ. ಎ ಆಫ್ 0 ಈಕ್ವಲ್ ಟು ಕೀ ನಾ. ಸೊ ಎಸ್ ಅಂದ್ರೆ ಇಟ್ ವಿಲ್ ಪ್ರಿಂಟ್, ಅದರ್ವೈಸ್ ಎಲ್ಸ್ ಅಗೇನ್ i ಪ್ಲಸ್ ಪ್ಲಸ್. ಸೊ ಅಥವಾ ಎ ಆಫ್ ಐ ಅಂತ ತಗೊಳ್ತಾ ಹೋಗುತ್ತೆ. ಐ ಪ್ಲಸ್ ಪ್ಲಸ್ ಇವಾಗ ಏನಾಗುತ್ತೆ? ಐ 1 ಆಗುತ್ತೆ. ಎ ಆಫ್ 1 2 ಈಸ್ ಟು ಕೀ ಎಲಿಮೆಂಟ್ ಎಷ್ಟು 4 ಇಲ್ಲ, ಅವಾಗ ಏನು? ಐ ಪ್ಲಸ್ ಪ್ಲಸ್ 3 ಆಗುತ್ತೆ. ಎ ಆಫ್ 2 ಅಂದ್ರೆ ಎಷ್ಟು? 3 ಈಸ್ ಟು 4 ನೋ. ಈ ತರ ಅಂದ್ರೆ ಕಂಪ್ಯಾರಿಸನ್. ನಾನು ಇಲ್ಲಿ ಪ್ರೋಗ್ರಾಮ್ ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಕನ್ಫ್ಯೂಸ್ ಆಗಬೇಡಿ. ನಾನು ಇಲ್ಲಿ ಬೇಸಿಕ್ ಆಪರೇಷನ್ ಯಾವುದು ಅಂತ ಹೇಳ್ತಿದ್ದೇನೆ. ಫಾರ್ ಎಕ್ಸಾಂಪಲ್ ನೀವು ಸರ್ಚ್ ಮಾಡಬೇಕು ಅಂದ್ರೆ ಅರೇಯಲ್ಲಿ ನೀವು ಒಂದು ಎಲಿಮೆಂಟ್ ನ ಯಾವುದು ಸರ್ಚ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಕಂಪೇರ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಫಸ್ಟ್ ಫೈಂಡ್ ಔಟ್ ದ ಬೇಸಿಕ್ ಆಪರೇಷನ್ ಇನ್ ದ ಸರ್ಚ್. ವಿಚ್ ಇಸ್ ದ ಬೇಸಿಕ್ ಆಪರೇಷನ್? ಕಂಪ್ಯಾರಿಸನ್. ಫಾರ್ ಎಕ್ಸಾಂಪಲ್ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಅಲ್ಲಿ ಬೇಸಿಕ್ ಆಪರೇಷನ್ ಯಾವುದು? ಮಲ್ಟಿಪ್ಲಿಕೇಶನ್ ಅಲ್ವಾ? ಸೊ ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನಾವೇನ್ ಮಾಡ್ತೀವಿ ಅವಾಗ? ಒಂದು ಫಾರ್ಮುಲಾ ಇದೆ ಅದಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲಿರುತ್ತೆ ಬೇಸಿಕ್ ಆಪರೇಷನ್? ಇನ್ನರ್ ಲೂಪ್ ಅಲ್ಲಿ ಇರುತ್ತೆ. ಆಲ್ಮೋಸ್ಟ್ ನೀವೆಲ್ಲಿ ಯಾವುದೇ ಪ್ರೋಗ್ರಾಮ್ ನೋಡ್ರಿ, ಬೇಸಿಕ್ ಆಪರೇಷನ್ ವಿಲ್ ಪ್ರೆಸೆಂಟ್ ಇನ್ ದ ಇನ್ನರ್ ಲೂಪ್ ಆಫ್ ದ ಪ್ರೋಗ್ರಾಮ್. ಓಕೆನಾ? ಸೊ ಒಂದು ಫಾರ್ಮುಲಾ ಇದೆ, T ಆಫ್ n is equal to OP plus C of n. ಅಂದ್ರೆ ಟೈಮ್ ಎಫಿಷಿಯನ್ಸಿ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂತ. ಬೇಸಿಕ್ ಆಪರೇಷನ್ ನ ಫೈಂಡ್ ಔಟ್ ಮಾಡಿದ್ಮೇಲೆ ನಾನು ಏನ್ ಹೇಳಿದೆ ಆಲ್ರೆಡಿ, ಫಾರ್ ಎಕ್ಸಾಂಪಲ್ ಸರ್ಚಿಂಗ್ ಏನ್ ಕೀ ಎಲಿಮೆಂಟ್ ಇದ್ರೆ ಬೇಸಿಕ್ ಆಪರೇಷನ್ ಏನು? ಕಂಪ್ಯಾರಿಸನ್. ಸೊ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಏನಿರುತ್ತೆ? ಮಲ್ಟಿಪ್ಲಿಕೇಶನ್ ಇಸ್ ದ ಬೇಸಿಕ್ ಆಪರೇಷನ್. ಅಥವಾ ನೀವು ಯಾವುದೋ ಒಂದು ಬೇರೆ ಯಾವುದೋ ಆಡಿಷನ್ ಮಾಡ್ತಿರ್ತೀರಾ, ಆಡಿಷನ್ ಆಫ್ 2 ನಂಬರ್ಸ್, ಅಲ್ಲಿ ಬೇಸಿಕ್ ಆಪರೇಷನ್ ಏನು? ಆಡಿಷನ್. ಈ ತರ ಫೈಂಡ್ ಔಟ್ ಮಾಡ್ತೀರಾ. ಬಟ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಅಂತಿದ್ವಿ. ಟಿ ಆಫ್ ಎನ್ ಅಂದ್ರೆ ಏನು? ಟೈಮ್ ಟೇಕನ್ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್ ಆರ್ ರನ್ನಿಂಗ್ ಟೈಮ್ ಆಫ್ ದ ಬೇಸಿಕ್ ಆಪರೇಷನ್. ಓಕೆ, ಸೊ ಇದಕ್ಕೆ ಏನಂತೀವಿ? ರನ್ನಿಂಗ್ ಟೈಮ್ ಆಫ್ ಬೇಸಿಕ್ ಆಪರೇಷನ್. ಸೊ ಬೇಸಿಕ್ ಆಪರೇಷನ್ ರನ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ. ಓಕೆನಾ? ಸೊ COP ಅಂದ್ರೆ ಏನು? ಟೈಮ್ ಟೇಕನ್ by the basic operation to execute. Okay, ideno number of times the operation needs to be executed. ಓಕೆನಾ? ಫಾರ್ ಎಕ್ಸಾಂಪಲ್ ನಾನು ಏನು ಹೇಳ್ತಾ ಇದ್ದೀನಿ, n is equal to ಏನು ಕೊಟ್ಟಿದ್ದೀರಾ? 1 2 3 4 5 ಕೊಟ್ಟಿದ್ದೀರಾ. ಕೀ is equal to ಏನು ಕೊಟ್ಟಿರ್ತೀರಾ? 3 ಕೊಟ್ಟಿರ್ತೀರಾ ಅಲ್ವಾ?
ನೀವು ಸರ್ಚ್ ಮಾಡ್ಬೇಕು. ಕೀ ಅಂದ್ರೆ ಏನು? ಸರ್ಚಿಂಗ್ ಎನ್ ಎಲಿಮೆಂಟ್. ಎಲ್ಲಿ? ಅರೆ ಅರೆ ಒಳಗೆ ನೀವು ಸರ್ಚ್ ಮಾಡ್ತಿದ್ರೆ ಎ ಅರೆ ಒಳಗೆ. ಸೊ ನಾನು ಹೇಳ್ತೀನಿ ರನ್ನಿಂಗ್ ಟೈಮ್ ಆಫ್ ಬೇಸಿಕ್ ಆಪರೇಷನ್. ಇಲ್ಲಿ ಬೇಸಿಕ್ ಆಪರೇಷನ್ ಏನು? ಕಂಪ್ಯಾರಿಸನ್. ಸೊ ಏನು ರನ್ನಿಂಗ್ ಟೈಮ್ ಅಂದ್ರೆ ಟೈಮ್ ಟೇಕನ್ ಬೈ ದ ಬೇಸಿಕ್ ಆಪರೇಷನ್ ಟು ಎಕ್ಸಿಕ್ಯೂಟ್. ಅಂದ್ರೆ ಒಂದು ಕಂಪ್ಯಾರಿಸನ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ಇದು ಇಂಡೆಕ್ಸ್ ಅಲ್ಲ, 0 1 2 3 4. a of 0 is equal to key ಅಲ್ವಾ? ಸೊ ಇದಕ್ಕೆ ಏನ್ ಬೇಕಾಗುತ್ತೆ? ಒಂದು ಕಂಪ್ಯಾರಿಸನ್ಗೆ ಎಷ್ಟು ಅಂತ. ಫಾರ್ ಎಕ್ಸಾಂಪಲ್ 5 ಸೆಕೆಂಡ್ಸ್ ಅಥವಾ 6 ಸೆಕೆಂಡ್ಸ್ ಅಂತ ಇರುತ್ತೆ. ಓಕೆನಾ? ಒಂದು ಸತಿ ಕಂಪ್ಯಾರಿಸನ್ ಆಗಕ್ಕೆ ಮಾತ್ರ 6 ಮಿಲಿ ಸೆಕೆಂಡ್ಸ್ ಎಷ್ಟು ಇರುತ್ತೆ. ಒಟ್ಟು ನಾನು ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ಅಷ್ಟೊಂದು ಟೈಮ್ ತಗೊಳ್ಳಲ್ಲ, ನಾನು ಹೇಳ್ತಾ ಇರೋದು ಅಷ್ಟೇ. 6 ಸೆಕೆಂಡ್ಸ್ ತಗೊಳುತ್ತೆ. ಏನಕ್ಕೆ? ಒಂದು ಕಂಪ್ಯಾರಿಸನ್ಗೆ. ಇದೇನ್ ಹೇಳ್ತಿದ್ದಾರೆ? ನಂಬರ್ ಆಫ್ ಟೈಮ್ಸ್ ದ ಬೇಸಿಕ್ ಆಪರೇಷನ್ ನೀಡ್ಸ್ ಟು ಬಿ ಎಕ್ಸಿಕ್ಯೂಟೆಡ್. ಎಷ್ಟು ಸಲ ಕಂಪ್ಯಾರಿಸನ್ ಆಗಬೇಕು? ಯಾವ 0 ಅಂದ್ರೆ ಏನು? 1 is equal to 3 ನ ನೋ. ಅವಾಗ ಏನಾಗುತ್ತೆ? ಇನ್ಕ್ರಿಮೆಂಟ್ ಆಗುತ್ತೆ. ಯಾಫ್ 1 ಅಂದ್ರೆ ಏನು? 2 is equal to ಈಗ ಎಷ್ಟನೇ ಸತಿ ಆಪರೇಷನ್ ಆಯ್ತು? 1 ಆಯ್ತು. ಇದು ಸೆಕೆಂಡ್ ಟೈಮ್ ಆಗ್ತಾ ಇದೆ. ಯಾಫ್ 1 is equal to ಕೀನ ನೋ. ಸೆಕೆಂಡ್ ಟೈಮ್ ಆಪರೇಷನ್ ಆಯ್ತು. ಇವಾಗ ಏನಾಯ್ತು? ಯಾಫ್ 2 ಅಂದ್ರೆ ಎಷ್ಟಿದೆ? 3 is equal to 3 ಅಂದ್ರೆ 3 ಟೈಮ್ಸ್ ಕಂಪ್ಯಾರಿಸನ್ ಆಯ್ತು. ಅವಾಗ ಏನಾಗುತ್ತೆ? 5 ಸೆಕೆಂಡ್ಸ್ ಪ್ಲಸ್ 3 ಈ ತರ ಆಗುತ್ತೆ. ಅಂದ್ರೆ ನಂಬರ್ ಆಫ್ ಟೈಮ್ಸ್ ದ ಆಪರೇಷನ್ ನೀಡ್ಸ್ ಟು ಬಿ ಎಕ್ಸಿಕ್ಯೂಟೆಡ್. ಅದೇ ನೀವು ಕೀ is equal to 5 ಅಂತ ಕೊಟ್ಟಿದ್ರೆ 5 ಟೈಮ್ಸ್ ಕಂಪ್ಯಾರಿಸನ್ ಆಗುತ್ತೆ. ಸೊ ಬೇಸಿಕ್ ಆಪರೇಷನ್ ಫೈಂಡ್ ಔಟ್ ಮಾಡಿದ್ಮೇಲೆ ಏನು? ಆ ಬೇಸಿಕ್ ಆಪರೇಷನ್ ಎಕ್ಸಿಕ್ಯೂಟ್ ಆಗಕ್ಕೆ ಎಷ್ಟು ಟೈಮ್ ಬೇಕು, ಮತ್ತೆ ಅದು ಎಷ್ಟು ಸತಿ ಆ ಬೇಸಿಕ್ ಆಪರೇಷನ್ ಎಷ್ಟು ಸಲ ಎಕ್ಸಿಕ್ಯೂಟ್ ಆಗಿದೆ ಅಂತ. ಅರ್ಥ ಆಯ್ತಾ? ಇದಕ್ಕೆ ಟೈಮ್ ಎಫಿಷಿಯನ್ಸಿ ಅಂತ ಅಂತೀವಿ. ರನ್ ಟೈಮ್ ಆಫ್ ಬೇಸಿಕ್ ಆಪರೇಷನ್ ಅಂದ್ರೆ ಟೈಮ್ ನೀಡೆಡ್ ಟು ಎಕ್ಸಿಕ್ಯೂಟ್ ದ ಬೇಸಿಕ್ ಆಪರೇಷನ್ ಅಂಡ್ ನಂಬರ್ ಆಫ್ ಟೈಮ್ಸ್ ದ ಎಕ್ಸಿಕ್ಯೂಟೆಡ್ ದ ಬೇಸಿಕ್ ಆಪರೇಷನ್. ಓಕೆನಾ? ಇದಕ್ಕೆ ನಾವೇನಂತೀವಿ? ಯೂನಿಟ್ಸ್ ಫಾರ್ ಮೆಜರಿಂಗ್ ರನ್ ಟೈಮ್ ಅಂತ ಅಂತೀವಿ. ಏನೇನು ಯೂನಿಟ್ಸ್? ಸ್ಪೀಡ್ ಆಫ್ ದ ಕಂಪ್ಯೂಟರ್, and then language to implement the algorithm, and then compiler used for generating the code, and then input size, after that basic operation. So depending on all these facts, it will find out the time efficiency. This is the time efficiency. Okay? So next, is worst case, best case and average case efficiencies. So efficiency ಅಂತ ಹೇಳಿದ್ರೆ ಅದು ಎಷ್ಟು ತರ ಇರುತ್ತೆ? ವರ್ಸ್ಟ್ ಕೇಸ್, ಬೆಸ್ಟ್ ಕೇಸ್ ಅಂಡ್ ದ average case. 3 types ಇರುತ್ತೆ ಎಫಿಷಿಯನ್ಸಿ. ಸೊ ನಾವು ಇದನ್ನ ವರ್ಸ್ಟ್ ಕೇಸ್ ಎಫಿಷಿಯನ್ಸಿ, ಬೆಸ್ಟ್ ಎಫಿಷಿಯನ್ಸಿ, ಆವರೇಜ್ ಎಫಿಷಿಯನ್ಸಿ ಅಂತ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ತಿದ್ದೀರಾ? ಸರ್ಚ್ ಮಾಡ್ತಿದ್ದೀರಾ. ಸೇಮ್ ಎಕ್ಸಾಂಪಲ್ ಕೊಡ್ತೀವಿ. 1 2 3 4 5. ಫಾರ್ ಎಕ್ಸಾಂಪಲ್ ಕೀ ಎಲಿಮೆಂಟ್ ಇಸ್ ಈಕ್ವಲ್ ಟು 1. ಅವಾಗ ಏನಾಗುತ್ತೆ? ಫಸ್ಟ್ ಒಂದೇ ಕಂಪ್ಯಾರಿಸನ್ಗೆ ನಿಮಗೆ ಎಲಿಮೆಂಟ್ ಸಿಗುತ್ತೆ. ಅಂದ್ರೆ ಟೈಮ್ ತುಂಬಾ ಕಡಿಮೆ ತಗೊಂಡು. ಅದಕ್ಕೆ ನಾವೇನಂತೀವಿ? ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಅಂತ ಅಂತೀವಿ. ಓಕೆನಾ? ಅರ್ಥ ಆಯ್ತಪ್ಪ? ಅಂದ್ರೆ ಕೀ ಎಲಿಮೆಂಟ್ 1 ಇದೆ. ಅದೆಲ್ಲಿದೆ? ಫಸ್ಟ್ ಪೊಸಿಷನ್ ಅಲ್ಲೇ ಇದೆ. ಅಂದ್ರೆ ನಿಮ್ಗೆ ಒಂದೇ ಕಂಪ್ಯಾರಿಸನ್ಗೆ ಈಸಿಯಾಗಿ ನಿಮ್ಗೆ ಕೀ ಎಲಿಮೆಂಟ್ ಸಿಕ್ತು. ಅವಾಗ ಏನ್ ಮಾಡ್ತೀರಾ? ಅದು ಬೆಸ್ಟ್ ಕೇಸ್, ಟೈಮ್ ಕಡಿಮೆ ತಗೊಂಡು. ಬೈ ಚಾನ್ಸ್ ಕೀ is equal to 5, ಇದನ್ನ ವರ್ಸ್ಟ್ ಕೇಸ್ ಅಂತ ಅಂತೀವಿ. ಯಾಕೆ? ಎಷ್ಟು n 5 ಎಲಿಮೆಂಟ್ಸ್ ಇದ್ರೆ 5 ಟೈಮ್ಸ್ ಅದು ಕಂಪ್ಯಾರಿಸನ್ ಮಾಡುತ್ತೆ. ಇಲ್ಲಿ ಕಂಪೇರ್ ಮಾಡುತ್ತೆ, ಸಿಕ್ಕಿರಲ್ಲ. ಸೊ ಇನ್ಕ್ರಿಮೆಂಟ್, ಇಲ್ಲಿ ಕಂಪೇರ್ ಮಾಡುತ್ತೆ, ಇಲ್ಲಿ. ಸೊ ಲಾಸ್ಟಿಗೆ ಅದು ಸಿಗುತ್ತೆ. ಅಂದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಫೈಂಡ್ ದ ಕೀ ಎಲಿಮೆಂಟ್, ಟು ಫೈಂಡ್ ದ ಸರ್ಚಿಂಗ್ ಎಲಿಮೆಂಟ್. ಅದಕ್ಕೆ ಏನಂತೀವಿ? ವರ್ಸ್ಟ್ ಕೇಸ್ ಅಂತ ಅಂತೀವಿ. ಆವರೇಜ್ ಕೇಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಕೀ is equal to 3 ಅಂದ್ರೆ ಅದು ಫಸ್ಟ್ಗೂ ಸಿಕ್ಕಿಲ್ಲ, ಲಾಸ್ಟ್ಗೂ ಸಿಕ್ಕಿಲ್ಲ. ಅಂದ್ರೆ ಅದು ಬೆಸ್ಟ್ ಅಲ್ಲ, ವರ್ಸ್ಟ್ ಅಲ್ಲ, ಎಲ್ಲೋ ಮಿಡಲ್ ಅಲ್ಲಿ ನಿಮಗೆ ಸರ್ಚಿಂಗ್ ಎಲಿಮೆಂಟ್ ಸಿಕ್ಕಿದೆ. ಅದಕ್ಕೆ ನಾವೇನಂತೀವಿ? ಆವರೇಜ್ ಕೇಸ್ ಅಂತ ಅಂತೀವಿ. ಅರ್ಥ ಆಯ್ತಪ್ಪ? ಇದು ಎಕ್ಸಾಂಪಲ್. ಅಂದ್ರೆ ನೀವು ಸರ್ಚ್ ಮಾಡ್ತಿದ್ದೀರಾ, ಫಸ್ಟ್ ಪೊಸಿಷನ್ಗೆ ಸರ್ಚಿಂಗ್ ಎಲಿಮೆಂಟ್ ಸಿಕ್ಕರೆ ಅದು ಬೆಸ್ಟ್ ಕೇಸ್. ಯಾಕೆ? ಟೈಮ್ ಕಡಿಮೆ ತಗೊಂಡಿದೆ.
ಬೈ ಚಾನ್ಸ್ ನಿಮ್ ಸರ್ಚಿಂಗ್ ಎಲಿಮೆಂಟ್ ಲಾಸ್ಟಿಗೆ ಸಿಕ್ತು ಅಂದ್ರೆ ಅದು ವರ್ಸ್ಟ್ ಕೇಸ್, ಯಾಕೆ ಅದು ತುಂಬಾ ಜಾಸ್ತಿ ಟೈಮ್ ತಗೊಂಡು. ಬಟ್ ನಿಮ್ ಸರ್ಚಿಂಗ್ ಎಲಿಮೆಂಟ್ ಎಲ್ಲೋ ಮಿಡಲ್ ಅಲ್ಲಿ ಇದೆ ಅಂದ್ರೆ ಅದಕ್ಕೆ ಅವರೇಜ್ ಕೇಸ್ ಅಂತ ಅಂತೀವಿ. ಸೊ 3 ಕೇಸಸ್ ಇರುತ್ತೆ, ನೀವು ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಂಡು, ಸೊ ಅಲ್ಗಾರಿದಮ್ sequential search x of 0 to n minus 1 and then key. ಇದು ಪ್ಯಾರಾಮೀಟರ್ಸ್. x ಅಂದ್ರೆ array, key ಅಂದ್ರೆ ಸರ್ಚಿಂಗ್ ಎಲಿಮೆಂಟ್. ಸೊ ಪ್ರಾಬ್ಲಮ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ನಾನು ಅದೆಲ್ಲ ಬರೆಯಲ್ಲ, ಜಸ್ಟ್ ಬರೀತೀನಿ. ಫಾರ್ I is equal to 0 to n minus 1 do. So if x of I equal to key, then return I. So ಇದು ಪ್ರೋಗ್ರಾಮ್ ಅಂದ್ರೆ ಪೊಸಿಷನ್. ಸೊ ನಾವು x ಏನಂತ ತಗೊಂಡಿದೀವಿ, x is equal to ಏನಿರುತ್ತೆ 10 20 30 40 50 ಅಂತ ತಗೊಂಡಿದ್ದೀವಿ. ಸೊ ಪೊಸಿಷನ್ ಏನು 0 1 2 3 4. x is equal to 0 to n minus 1. n is equal to ಎಷ್ಟಿದೆ ನಂಬರ್ ಆಫ್ ಎಲಿಮೆಂಟ್ಸ್ 5. n minus 1 ಅಂದ್ರೆ 0 to 4 ಅದು ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ ಕೀ ಎಲಿಮೆಂಟ್, ನಾನು ಬೆಸ್ಟ್ ಕೇಸಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಕೀ ಎಲಿಮೆಂಟ್ ಇಸ್ 10. ಸೊ ನೀವೇನ್ ಮಾಡ್ತಾ ಇದ್ರಿ, ಏನಾಗ್ತಾ ಇದೆ x ಆಫ್ i. i ಅಂದ್ರೆ ಎಲ್ಲಿರುತ್ತೆ ಸ್ಟಾರ್ಟಿಂಗು 0. i ಎಲ್ಲಿದೆ ಇವಾಗ 0 ಪೊಸಿಷನ್ ಅಲ್ಲಿ ಇದೆ. ಓಕೆನಾ, i is equal to 0. x of 0 ಅಂದ್ರೆ ಏನಿದೆ, x of 0 10 equal to key element ಏನಿದೆ 10. ಸೊ ಇದು ರಿಟರ್ನ್ i ಏನಾಯ್ತು 0 ಪೊಸಿಷನ್ ಅಲ್ಲಿ ಇದೆ ಅಂತ ರಿಟರ್ನ್ ಆಯ್ತು. ಅಂದ್ರೆ ಎಷ್ಟು ಸತಿ ಕಂಪ್ಯಾರಿಸನ್ ಆಯ್ತು, ಒಂದೇ ಸತಿ ಕಂಪ್ಯಾರಿಸನ್ ಆದ ತಕ್ಷಣ ನಿಮಗೆ ಕೀ ಎಲಿಮೆಂಟ್ ಸಿಕ್ತು. ಅದಕ್ಕೆ ನಾವೇನಂತೀವಿ, ಸೊ ಬೆಸ್ಟ್ ಕೇಸಿಗೆ ಏನಂತೀವಿ, ಬೆಸ್ಟ್ ಕೇಸಲ್ಲಿ ಏನ್ ಬರುತ್ತೆ, ಎಫಿಷಿಯನ್ಸಿ ಸಿ ಬೆಸ್ಟ್ ಇಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಸೊ ಸಿ ಅಂತ ತಗೊಂಡಿದ್ವಿ, ಬೇಸಿಕ್ ಆಪರೇಷನ್ ಕಂಪ್ಯಾರಿಸನ್ ಇದೆ, ಅದಕ್ಕೆ ನಾವು ಸಿ ಅಂತ ತಗೊಂಡಿದ್ವಿ. ಸೊ ಸಿ ಬೆಸ್ಟ್ ಇಸ್ ಈಕ್ವಲ್ ಟು 1 ಅಂದ್ರೆ ಇದು ಬೆಸ್ಟ್ ಕೇಸ್. ಓಕೆನಾ, ಸೊ ಬೈ ಚಾನ್ಸ್, ಸೊ ನಿಮ್ ಕೀ ಎಲಿಮೆಂಟ್ ಏನಿದೆ 50 ಅಂತ ಅನ್ಕೊಂಡ್ರಿ ಇವಾಗ. ಸೊ ಇವಾಗ 0 50ನ ನೋಡ್ರಿ ಎಲ್ಲಿಂದ ಹೋಗ್ಬೇಕು, 0 to n minus 1 ವರೆಗೂ ಅದು ಫಾರ್ ಲೂಪ್ ರನ್ ಆಗ್ತಾನೆ ಇರಬೇಕು. ಸೊ 10 is equal to 50 ನ ನೋ, ಅವಾಗ ಏನಾಗುತ್ತೆ i is equal to 1 ಆಗುತ್ತೆ. i is equal to 1 ಅಲ್ಲಿ ಏನಿದೆ 20 equal to 50 ನ ನೋ, ಅಗೇನ್ i ಇನ್ಕ್ರಿಮೆಂಟ್ ಆಗುತ್ತೆ. ಎಲ್ಲಿವರೆಗೂ ಇನ್ಕ್ರಿಮೆಂಟ್ ಆಗುತ್ತೆ, ಅಪ್ ಟು n minus 1 ಅಂದ್ರೆ 4 ವರೆಗೂ. ಸೊ 30 is equal to 50 ನ ನೋ, ಅಗೇನ್ i ಇನ್ಕ್ರಿಮೆಂಟ್ ಆಗುತ್ತೆ. ಸೊ x of 3 ಏನಿದೆ 40 is equal to 50 ನ ನೋ, ಸೊ ಅವಾಗ ಅಗೇನ್ i ಇನ್ಕ್ರಿಮೆಂಟ್ ಆಗುತ್ತೆ. ಸೊ 50 is equal to 50, ಅವಾಗ ರಿಟರ್ನ್ i ಅಂದ್ರೆ ಏನು 4 ರಿಟರ್ನ್ ಆಗುತ್ತೆ, ಅಂದ್ರೆ 4th ಪೊಸಿಷನ್ ಅಲ್ಲಿ ಇದೆ ಅಂತ. ಸೊ ಇದು ಫಸ್ಟ್ ಕೇಸ್, ಅಂದ್ರೆ ಅರೇ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆಯೋ ಅಷ್ಟು ಸಲನು ಕಂಪ್ಯಾರಿಸನ್ ಆಗಿದೆ. ಸೊ ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ವರ್ಸ್ಟ್ ಕೇಸಿಗೆ ಏನಂತ ಹೇಳ್ತೀವಿ, ಸಿ ವರ್ಸ್ಟ್ ಇಸ್ ಈಕ್ವಲ್ ಟು n ಅಂತ. ಅಂದ್ರೆ n ಟೈಮ್ಸ್ ಕಂಪ್ಯಾರಿಸನ್ ಆಯ್ತು ಅಂತ, 5 ಟೈಮ್ಸ್ ಕಂಪ್ಯಾರಿಸನ್ ಆಯ್ತು. ಅರ್ಥ ಆಯ್ತಪ್ಪ. ಬೆಸ್ಟ್ ಕೇಸ್ ಅಂದ್ರೆ ಒಂದೇ ಸತಿ ಸಿಕ್ಕಿರುತ್ತೆ, ವರ್ಸ್ಟ್ ಕೇಸ್ ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಇರುತ್ತೋ ಅಷ್ಟು ಸತಿನೂ ಕಂಪ್ಯಾರಿಸನ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಅರ್ಥ ಆಯ್ತಾ, ಇದಕ್ಕೆ ವರ್ಸ್ಟ್ ಕೇಸ್ ಅಂತ ಅಂತೀವಿ. ಸೊ ಆವರೇಜ್ ಕೇಸ್, ಸೊ ಆವರೇಜ್ ಕೇಸ್ ನ ನೀವು ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ ಅಂದ್ರೆ, ಆವರೇಜ್ ಕೇಸ್ ನ ಏನ್ ಮಾಡ್ಬೇಕು ಅಂದ್ರೆ ಪಿ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸಕ್ಸಸ್ಫುಲ್ ಸರ್ಚ್. ನೀವೇನೇನು ಪಿ ನ ಕನ್ಸಿಡರ್ ಮಾಡಬೇಕು, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸಕ್ಸಸ್ಫುಲ್ ಸರ್ಚ್. ಓಕೆನಾ, ಸೊ n ಅಂದ್ರೆ ಏನು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಲಿಸ್ಟ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಲಿಸ್ಟ್ ಅಂದ್ರೆ ಅರೇಯಲ್ಲಿ ಎಷ್ಟು ಎಲಿಮೆಂಟ್ಸ್, ಹೌ ಮಚ್ ಎಲಿಮೆಂಟ್ಸ್ ಆರ್ ದೇರ್ ಇನ್ ಎ ಲಿಸ್ಟ್, ಅದಕ್ಕೆ n ಅಂತ ಅಂತೀವಿ. ಸೊ ದ ಫಸ್ಟ್ ಮ್ಯಾಚ್ ವಿಲ್ ಅಕರ್ ಅಟ್ ದ 8th ಪೊಸಿಷನ್. ಸೊ ಅವಾಗ ನಾವೇನಂತ ಹೇಳ್ತೀವಿ, p by n ಅಂತ ಹೇಳ್ತೀವಿ.
ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸರ್ಚ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್. ಇದೆಲ್ಲಿ ಸಿಕ್ಕಿದೆ? ith ಪೊಸಿಷನ್ ಅಲ್ಲಿ, ಅಂದ್ರೆ ಎಲ್ಲರೂ ಆಗಿರ್ಬೋದು, ith ಪೊಸಿಷನ್ ಅಲ್ಲಿ ಸಿಕ್ಕಿದೆ. ಅದಕ್ಕೆ ನಾವು ಪ್ರಾಬಬಿಲಿಟಿ ಬೈ n ಅಂತ ಹಾಕೊಂತೀವಿ. ಸೊ 1 ಮೈನಸ್ p, ಇದಕ್ಕೆ ಏನಂತೀವಿ? ಪ್ರಾಬಬಿಲಿಟಿ ಫಾರ್ ಗೆಟಿಂಗ್ ಅನ್ಸಕ್ಸಸ್ಫುಲ್ ಸರ್ಚ್. ಓಕೆನಾ? ಸೊ p ಅಂದ್ರೆ ಏನು? ಸಕ್ಸಸ್ಫುಲ್ ಸರ್ಚ್. 1 ಮೈನಸ್ p ಅಂದ್ರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅನ್ಸಕ್ಸಸ್ಫುಲ್ ಸರ್ಚ್ ಅಂತ ಅಂತೀವಿ. ಸೊ ನಾವು ಅವರೇಜ್ ನ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಗೊತ್ತಾಯ್ತಲ್ಲ, p ಅಂದ್ರೆ ಏನು? ಗೆಟಿಂಗ್ ಸಕ್ಸಸ್ಫುಲ್ ಸರ್ಚ್. n ಅಂದ್ರೆ ನಂಬರ್ ಆಫ್ ಎಲಿಮೆಂಟ್. ith ಪೊಸಿಷನ್ ಅಲ್ಲಿ ಎಲ್ಲೋ ನಮಗೆ ಸಿಕ್ಕಿದೆ ಅಂದ್ರೆ p ಬೈ n, ಅಂದ್ರೆ n ಎಲಿಮೆಂಟ್ಸ್ ಅಲ್ಲಿ ನಿಮಗೆ ith ಪೊಸಿಷನ್ ಅಲ್ಲಿ ಎಲ್ಲೋ ಸಿಕ್ಕಿದೆ ಅಂತ p ಬೈ n. ಸೊ 1 ಮೈನಸ್ p ಅಂದ್ರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅನ್ಸಕ್ಸಸ್ಫುಲ್ ಸರ್ಚ್. ಅನ್ಸಕ್ಸಸ್ಫುಲ್ ಸರ್ಚ್ ಅಂದ್ರೆ ಏನು? ಸೊ ನಿಮ್ಗೆ ಅರೇಲಿ 10 20 30 ಇರುತ್ತೆ, ಬಟ್ ನಿಮ್ ಸರ್ಚಿಂಗ್ ಎಲಿಮೆಂಟ್ 40 ಇರುತ್ತೆ. ಅರೇಲಿ ಸಿಗದೇ ಇಲ್ಲ, ಆ ಎಲಿಮೆಂಟ್ ಇರದೇ ಇಲ್ಲ, ಅದಕ್ಕೆ ಏನಂತೀವಿ? ಅನ್ಸಕ್ಸಸ್ಫುಲ್ ಸರ್ಚ್ ಅಂತ ಅಂತೀವಿ. ಅದಕ್ಕೆ ಏನಿದೆ? ಪ್ರಾಬಬಿಲಿಟಿ 1 ಮೈನಸ್ p ಅಂತ. ಓಕೆನಾ? ಸೊ ನೀವು ಸಿ ಆವರೇಜ್ ಆಫ್ n ನ ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಅಂದ್ರೆ, ಸಿ ಆವರೇಜ್ ಆಫ್ n. ಸೊ ಏನಿರುತ್ತೆ? ಪ್ರಾಬಬಿಲಿಟಿ ಆಫ್ ಸಕ್ಸಸ್ಫುಲ್ ಸರ್ಚ್ ಪ್ಲಸ್ probability of unsuccessful search. Okay na? So C average of n. Probability of successful search ಅಂದ್ರೆ ಏನು? ಯಾವ ಪೊಸಿಷನ್ ಅಲ್ಲಿ ಸಿಕ್ಕಿದೆ? 1 ಫಸ್ಟ್ ಪೊಸಿಷನ್ ಅಲ್ಲಿ ಸಿಕ್ಕಿದ್ರೆ p by n. ಸೊ ಸೆಕೆಂಡ್ ಪೊಸಿಷನ್ ಅಲ್ಲಿ ಸಿಕ್ಕಿದ್ರೆ 2 into p by n. ಪ್ರಾಬಬಿಲಿಟಿ ಇದು p by n ಅಂದ್ರೆ ಪ್ರಾಬಬಿಲಿಟಿ ಆಫ್ ಸಕ್ಸಸ್ಫುಲ್ ಸರ್ಚ್. ಸೊ ಫಸ್ಟ್ ಪೊಸಿಷನ್ ಅಲ್ಲಿ ಸಿಕ್ಕಿದ್ರೆ 1, ಸೆಕೆಂಡ್ ಪೊಸಿಷನ್ ಅಲ್ಲಿ ಸಿಕ್ಕಿದ್ರೆ 2. ಸೊ ಅದೇ ತರ ಐ ಪೊಸಿಷನ್ ಅಲ್ಲಿ ಸಿಕ್ಕಿದ್ರೆ p by n. ಓಕೆನಾ? ಪ್ಲಸ್ n ಇಂಟು ಅಂದ್ರೆ ಅನ್ಸಕ್ಸಸ್ಫುಲ್ ಸರ್ಚ್. ಎಷ್ಟು ಎಲಿಮೆಂಟ್ಸ್ ಇದೆ? n ಎಲಿಮೆಂಟ್ಸ್. ಸೊ n ಎಲಿಮೆಂಟ್ಸ್ ಜೊತೆ ಅನ್ಸಕ್ಸಸ್ಫುಲ್ ಸರ್ಚ್ ಅಂದ್ರೆ 1 ಮೈನಸ್ p. ಇದು ಸಕ್ಸಸ್ಫುಲ್ ಸರ್ಚ್. ಫಸ್ಟ್ ಪೊಸಿಷನ್ ಅಲ್ಲಿ ಸಿಕ್ಕಿದೆ, ಸೆಕೆಂಡ್ ಪೊಸಿಷನ್ ಅಲ್ಲಿ ಸಿಕ್ಕಿದೆ, ಈ ತರ. ಅನ್ಸಕ್ಸಸ್ಫುಲ್ ಸರ್ಚ್ ಅಂದ್ರೆ 1 ಮೈನಸ್ p ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇಂದ ಅರೇ. ಸೊ ನಾವು ಇದನ್ನ ಏನಂತ ಬರೀಬಹುದು? p ಬೈ n ಕಾಮನ್ ತಗೊಂಡ್ರೆ, p ಬೈ n ನ ಕಾಮನ್ ತಗೊಂಡ್ರೆ ಏನಂತ ಸಿಗುತ್ತೆ ನಮಗೆ? ಸೊ 1 ಪ್ಲಸ್ 2 ಅಪ್ ಟು ಪ್ಲಸ್ i and then i to n. ಸೊ ಈ ತರ ಸಿಗುತ್ತೆ. ಸೊ ಪ್ಲಸ್ n ಇಂಟು 1 ಮೈನಸ್ p. ಓಕೆನಾ? ಸೊ ಇದನ್ನ ನಾವು ಏನಂತ ಬರೀಬಹುದು? ಫಾರ್ಮುಲಾ ಗೊತ್ತಲ್ಲ, 1 ಪ್ಲಸ್ 2 ಪ್ಲಸ್ ಅಪ್ ಟು n ಅಂತ ಇದ್ರೆ ಏನು? n ಇಂಟು n ಪ್ಲಸ್ 1 ಬೈ 2 ಅಂತ ಬರೀಬಹುದು. ಸೊ ಆ ತರ ಬರೀತಾರೆ ಫಾರ್ಮುಲಾ ಅಕಾರ್ಡಿಂಗ್ ಟು ದ ಫಾರ್ಮುಲಾ. n ಇಂಟು n ಪ್ಲಸ್ 1 ಬೈ 2 ಪ್ಲಸ್ n ಇಂಟು 1 ಮೈನಸ್ p. ಸೊ n ಕ್ಯಾನ್ಸಲ್ ಆದ್ರೆ ಏನ್ ಸಿಗುತ್ತೆ ನಿಮಗೆ? ಸೊ ಸಿ ಆವರೇಜ್ ಆಫ್ n ಇಸ್ ಈಕ್ವಲ್ ಟು n ಕ್ಯಾನ್ಸಲ್ ಆದ್ರೆ p ಇಂಟು n ಪ್ಲಸ್ 1 ಬೈ 2 ಪ್ಲಸ್ n ಇಂಟು 1 ಮೈನಸ್ p. ಸೊ ಇದಕ್ಕೆ ನಾವೇನಂತೀವಿ? ಸಿ ಆವರೇಜ್ ಅಂತ. ಸೊ ವಾಟ್ಸ್ ಬೆಸ್ಟ್ ಕೇಸ್ ಏನ್ ಬರುತ್ತೆ? ಸಿ ಬೆಸ್ಟ್ ಇಸ್ ಈಕ್ವಲ್ ಟು 1, ಸಿ ಆವರೇಜ್ ವರ್ಸ್ಟ್ ಇಸ್ ಈಕ್ವಲ್ ಟು n. ಅಂದ್ರೆ ವರ್ಸ್ಟ್ ಕೇಸ್ ಅಂದ್ರೆ ಫುಲ್ ಎಲಿಮೆಂಟ್ಸ್ ಕಂಪ್ಯಾರಿಸನ್ ಮಾಡ್ತೀರಾ, ಅದಕ್ಕೆ ಸಿ ವರ್ಸ್ಟ್ ಇಸ್ ಈಕ್ವಲ್ ಟು n. ಆವರೇಜ್ ಅಂದ್ರೆ ಏನು? ಪ್ರಾಬಬಿಲಿಟಿ ತಗೋಬೇಕು. ಏನಕ್ಕೆ? ಸಕ್ಸಸ್ಫುಲ್ ಸರ್ಚ್, ಅನ್ಸಕ್ಸಸ್ಫುಲ್ ಸರ್ಚ್ ಎರಡು. ಸೊ ಸಿ ಆವರೇಜ್ ಏನ್ ಬರುತ್ತೆ? p ಇಂಟು n ಪ್ಲಸ್ 1 ಬೈ 2 ಪ್ಲಸ್ n ಇಂಟು 1 ಮೈನಸ್ p ಅಂತ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಅನಾಲಿಸಿಸ್ ಫ್ರೇಮ್ವರ್ಕ್. ಹೆಂಗ್ ಅನಲೈಸ್ ಮಾಡ್ತೀರಾ? ಟೈಮ್ ಎಫಿಷಿಯನ್ಸಿ, ಸ್ಪೇಸ್ ಎಫಿಷಿಯನ್ಸಿ. ಬೇರೆ ಆಸ್ಪೆಕ್ಟ್ಸ್ ಏನು? ಮೆಜರಿಂಗ್ ಅಂಡ್ ಇನ್ಪುಟ್ ಸೈಜ್. ಅಂದ್ರೆ ಇನ್ಪುಟ್ ಸೈಜ್ ಕಡಿಮೆ ಇದ್ರೆ ಲೆಸ್ ಟೈಮ್, ಇನ್ಪುಟ್ ಸೈಜ್ ಜಾಸ್ತಿ ಇದ್ರೆ ಲಾಂಗರ್ ಟೈಮ್. ಸೊ ನಾವು ಅದಕ್ಕೆ ಪ್ಯಾರಾಮೀಟರ್ಸ್ ಆಗಿ ಪಾಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಯೂನಿಟ್ಸ್ ಫಾರ್ ಮೆಜರಿಂಗ್ ರನ್ ಟೈಮ್. ಸೊ ಅದಕ್ಕೆ ಏನೇನಿರುತ್ತೆ? ಸೊ ಸ್ಪೀಡ್ ಆಫ್ ದ ಕಂಪ್ಯೂಟರ್ and then language, compiler, input size, other than that basic operation. Basic operation ಅಲ್ಲಿ ಟೈಮ್ ಹೆಂಗ್ ತಗೊಂತೀರಾ? t of n is equal to COP plus C of n. COP ಅಂದ್ರೆ ಏನು? ಟೈಮ್ ಟೇಕನ್ ಫಾರ್ ಎಕ್ಸಿಕ್ಯೂಟ್ ದ ಬೇಸಿಕ್ ಆಪರೇಷನ್.
ಸಿ ಆಫ್ ಏನಂದ್ರೆ ನಂಬರ್ ಆಫ್ ಟೈಮ್ಸ್ ದ ಬೇಸಿಕ್ ಆಪರೇಷನ್ ಈಸ್ ಎಕ್ಸಿಕ್ಯೂಟೆಡ್. ಅವೆರಡನ್ನು ಆಡ್ ಮಾಡಿದ್ರೆ ನಿಮಗೆ ಟೈಮ್ ಸಿಗುತ್ತೆ, ರನ್ ಟೈಮ್. ಓಕೆನಾ? ಸೊ ಅದರ್ ದನ್ ದಟ್ ವರ್ಸ್ಟ್ ಕೇಸ್, ಬೆಸ್ಟ್ ಕೇಸ್, ಅವರೇಜ್ ಕೇಸ್, ಎಫಿಷಿಯನ್ಸೀಸ್. ಬೆಸ್ಟ್ ಕೇಸ್ ಅಂದ್ರೆ ಇನಿಷಿಯಲಿ ಯು ಆರ್ ಗೆಟಿಂಗ್ ದ ರಿಸಲ್ಟ್. ವರ್ಸ್ಟ್ ಕೇಸ್ ಅಂದ್ರೆ at last you are getting the result. ಸೊ ಅವರೇಜ್ ಕೇಸ್ ಅಂದ್ರೆ ಮಿಡಲ್ ಪ್ರಾಬಬಿಲಿಟಿ ತಗೋಬೇಕು ನಾವು. ಸಕ್ಸಸ್ಫುಲ್ ಸರ್ಚ್, ಅನ್ಸಕ್ಸಸ್ಫುಲ್ ಸರ್ಚ್ ಎರಡಕ್ಕೂ ಪ್ರಾಬಬಿಲಿಟಿ ತಗೊಂಡು ನಾವು ಫೈಂಡ್ ಔಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದ ಅನಾಲಿಸಿಸ್ framework. In the next class, let's see the asymptotic notation.